ನಾನು ನಿಮ್ಮ ಪ್ರೀತಿಯ ಶ್ವೇತಾ ದೇಸಾಯಿ. ಸೊ ಇದು ಏನು ಅಂತಂದರೆ ಹಾಗಲಕಾಯಿ. ಈ ಹಾಗಲಕಾಯಿನ ನಾನು ನಾಳೆ ಪಲ್ಯ ಮಾಡಬೇಕು ಅಂತ ಇದ್ದೀನಿ. ಸೊ ಇದನ್ನು ರೌಂಡ್ಗೆ ಹೆಚ್ಕೊಂಡಿದ್ದೀನಿ. ಅದರ ಒಳಗಿನ ಬೀಜ ಎಲ್ಲ ತೆಗೆದುಬಿಟ್ಟು ಇದಕ್ಕೆ ನಾನು ಉಪ್ಪು, ಅರಿಶಿನ ಪುಡಿ, ಆಮೇಲೆ ಹುಣಸೆ ಹಣ್ಣಿನ ರಸ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇದನ್ನು ನಾಳೆ ನಾನು ಮಾಡಬೇಕಂತ ಇದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಪಲ್ಯ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹಾಯ್ ವೀಕ್ಷಕರೇ, ನಿನ್ನೆ ನಾನು ಅರಿಶಿನ ಪುಡಿ ಮತ್ತು ಹುಣಸೆ ನೀರನ್ನು ಆಮೇಲೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ನೋಡಿರಿ ಹೀಗಾಗಿದೆ. ಇದಕ್ಕೆ ಚೆನ್ನಾಗಿ ಇದು ಮ್ಯಾರಿನೇಟ್ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಇದು ಹುಣಸೆ ಹುಳಿ ಸ್ವಲ್ಪ ಮಿಕ್ಕಿತ್ತು, ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಓಕೆ, ಇದಾದ ನಂತರ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಸೊ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಖಾರ ತಿಂತಾರೆ, ಸೊ ಹಾಗಾಗಿ ನಾನು ಖಾರನ ಹಾಕ್ತಾಯಿದ್ದೀನಿ. ಇದು ಖಾರ, ಉಪ್ಪು, ಹುಳಿ ಎಲ್ಲ ಮಿಕ್ಸ್ ಆದರೆ ಹಾಗಲಕಾಯಿ ಕಹಿನೇ ಅನಿಸೋಂಗಿಲ್ಲ ಆ್ಯಕ್ಚುಲಿ. ಅದಾದ ನಂತರ ಇದು ಮ್ಯಾಗಿ ಮಸಾಲ. ಇದು ಬರೀ ಟೇಸ್ಟಿಗಷ್ಟೇ. ಇದನ್ನು ಸ್ವಲ್ಪ ಹಾಗೆ ಸ್ಪ್ರೆಡ್ ಮಾಡೋದು. ಓಕೆ, ಸೊ ಇದನ್ನು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಖಾರ, ಉಪ್ಪು, ಹುಳಿ ಎಲ್ಲ ಇದಕ್ಕೆ ತಾಗಬೇಕು. ಇದು ಈ ರೀತಿಯಾಗಿ ಮಿಕ್ಸ್ ಹಾಕಬೇಕು. ಇನ್ನು ಅರಿಶಿನ ಪುಡಿ, ಉಪ್ಪು ಹಾಕಬೇಕಾಗಿಲ್ಲ, ಯಾಕಂದರೆ ನಿನ್ನೆ ನಾವು ಉಪ್ಪೆಲ್ಲ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಅದಕ್ಕೆ ಉಪ್ಪೆಲ್ಲ ತಾಗಿದೆ. ಭಾಳಷ್ಟು ಉಪ್ಪಾದ್ರೂ ತಿನ್ನೋಕ್ಕೆ ಆಗಲ್ಲ. ಇದು ನೀವು ಬರೀ ಬಾಯಲ್ಲಿ ತಿನ್ಬೋದು ಇದನ್ನು. ಯಾಕೆಂತಂದರೆ ಇದು ಕಹಿ ಇರುತ್ತೆ. ಆಲ್ಮೋಸ್ಟ್ ಯಾರೂ ಇಷ್ಟಪಡಲ್ಲ ಹಾಗಲಕಾಯಿ, ಬಟ್ ದೇಹಕ್ಕೆ ಬಹಳ ಒಳ್ಳೆಯದಿದು. ಈ ರೀತಿಯಾಗಿ ಮಾಡಿ ತಿಂದರೆ ಎಲ್ಲರೂ ತಿಂತಾರೆ. ಬರೀ ಬಾಯಲ್ಲೇ ತಿನ್ಬೋದು ನೀವು ಕ್ರಿಸ್ಪಿಯಾಗಿ. ಕೆಲವರು ಏರ್ ಫ್ರೈಯಲ್ಲೇ ಹಾಕಿ ಫ್ರೈ ಮಾಡಿ ತಿಂತಾರೆ. ಬಟ್ ನಾವು ಹೀಗೆ ಪ್ಯಾನಲ್ಲಿ ಇಟ್ಕೊಂಡು ಇದನ್ನು ಹೇಗೆ ನಾನು ಬೇಯಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ಇದನ್ನು ಹಚ್ಚಿಟ್ಟಿದ್ದೀವಿ. ಇದನ್ನು ಸ್ವಲ್ಪ ಹೊತ್ತಿರಲಿ, ಒಂದು 10 ನಿಮಿಷ ಆದರೂ ಇಟ್ಟರೆ ಇದು ಖಾರ ಎಲ್ಲ ತಾಗಿರುತ್ತೆ. ವೀಕ್ಷಕರೇ, ಸೊ ಇದು ಚೆನ್ನಾಗಿ ಖಾರದ ಪುಡಿ ಎಲ್ಲ ಇಟ್ಕೊಂಡಿದೆ. ಸೊ ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟಿಗೆ ಗ್ಯಾಸನ್ನು ಹಚ್ಚಿಸ್ಬೇಕು. ಸೊ ಒಂದು ಪ್ಯಾನನ್ನು ಇಡಬೇಕು. ನಿಮ್ಮ ಮನೇಲಿ ಯಾವ ಬಾಣಲೆ ಇರುತ್ತೋ ಅಥವಾ ಪ್ಯಾನ್ ಇರುತ್ತೋ ಅದನ್ನು ಹಾಕೋಬೋದು. ಇದು ಬಿಸಿಯಾಗಬೇಕು. ಬಿಸಿಯಾಗಿದೆ. ಸೊ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಸ್ಮೆಲ್ಲಿಗಷ್ಟೇ. ನಮ್ಮ ಮನೇಲಿ ತುಪ್ಪ ಜಾಸ್ತಿ ತಿಂತೀವಿ, ಹಾಗಾಗಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಕರಗಬೇಕು. ನೋಡಿ ಚೆನ್ನಾಗಿ ಕರಗಿದೆ. ಸೊ ಕರಗಿದ ಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸಿಡಿದ ಮೇಲೆ ಇದಕ್ಕೆ ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಸಿಡಿತಾ ಇದೆ, ಸೌಂಡ್ ಕೇಳ್ತಾ ಇದೆ ನೋಡಿರಿ. ಹಾಗೆ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ಚಟಪಟ ಆಗಬೇಕು. ಕರಿಬೇವಿನ ಸೊಪ್ಪು ಭಾಳ ಚಲೋ, ಕೂದಲಿಗೆ ಕೂಡ ಭಾಳ ಚಲೋ ನಮಗೆ. ಹಾಗಾಗಿ ನಮ್ಮ ಮನೆಯಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಇದ್ದೇ ಇರುತ್ತೆ. ಇದಾದ ನಂತರ ನಾನು ಈ ಏನು ಮಸಾಲೆಯನ್ನು ಹಚ್ಚಿಟ್ಟಿದ್ನಲ್ಲ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಕೋಬೇಕು. ನೀರನ್ನು ಆ್ಯಡ್ ಮಾಡೋದು ಬೇಡ ಇದಕ್ಕೆ, ಯಾಕಂತಂದರೆ ಇದು ಖಾರದ ಪುಡಿ ಇವೆಲ್ಲ ಹಾಕಿದ್ದೀವಿ. ಸಣ್ಣ ಫ್ಲೇಮಲ್ಲಿಟ್ಟರೆ ಅದು ಅಲ್ಲೇ ಫ್ರೈ ಥರ ಆಗುತ್ತೆ. ಡ್ರೈ ಮಾಡಿರುತ್ತೆ. ಸೊ ಹಾಗಾಗಿ ಇದನ್ನು ಹೀಗೆ ಹಾಕಬೇಕು. ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು.
ಸ್ಮೆಲ್ಲು ಭಾಳ ಚೆನ್ನಾಗಿ ಬರ್ತಾಯಿದೆ. ತುಪ್ಪ ನಿಮಗೆ ಇಷ್ಟ ಇಲ್ಲದಿದ್ದವರು ಹಾಕೊಳ್ಳೋದು ಬೇಡ, ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ಕಡಿಮೆ ಎಣ್ಣೆಯಲ್ಲಿ ಮಾಡುವಂಥದ್ದು ಇದು. ನಾನು ಎಣ್ಣೆನ ಜಾಸ್ತಿ ಬಳಸಲ್ಲ ಅಡುಗೆ ಒಳಗೆ. ಇವಾಗ ಯಾವುದು ಎಣ್ಣೆನೂ ಪ್ಯೂರ್ ಎಣ್ಣೆಯಿಂದ ಮಾಡಿರಲ್ಲ. ನಾನು ಉತ್ತರ ಕನ್ನಡದವಳಾಗಿರೋದ್ರಿಂದ ತೆಂಗಿನೆಣ್ಣೆಯನ್ನು ಜಾಸ್ತಿ ಬಳಸ್ತೇನೆ. ಬಟ್ ನಮ್ಮ ಮನೇಲಿ ಇಲ್ಲಿ ತಿನ್ನೋಂಗಿಲ್ಲ. ಹಾಗಾಗಿ ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದನ್ನೇನು ಮಾಡಬೇಕು ಅಂದರೆ ಮುಚ್ಚಿ ಇಡೋಣ. ಒಂದು 10 ನಿಮಿಷ ಆದರೆ ಇವಾಗ ಇದು ಸ್ವಲ್ಪ ಮಟ್ಟಿಗೆ ಸ್ಟೀಮ್ ಆಗಿದೆ ನೋಡಿರಿ. ಈ ರೀತಿಯಾಗಿ ಡ್ರೈ ಆಗಿರುತ್ತೆ. ಒಂದು ಸ್ವಲ್ಪ ನೀರಿನ ಅಂಶನೂ ಇರೋಂಗಿಲ್ಲ, ತಳನೂ ತಾಗೋಂಗಿಲ್ಲ. ನೀವು ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ಭಾಳ ಚಲೋ. ಬಂದಿರುತ್ತೆ. ಫ್ರೈ ಥರನೂ ಮಾಡ್ಕೋಬೋದು. ನೀವು ಎಣ್ಣೆಲಿ ಬಿಡ್ತೀರಂದರೆ ಎಣ್ಣೆಲೂ ಬಿಟ್ಕೋಬೋದು. ಬಟ್ ಎಣ್ಣೆ ಅಷ್ಟೊಂದು ದೇಹಕ್ಕೆ ಒಳ್ಳೆಯದಲ್ಲ. ಭಾಳಷ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು ಎಲ್ಲಾದರೂ ಅಪರೂಪಕ್ಕೆ ಮಾಡ್ಕೋಬೋದು. ಇದು ಹಾಗಲಕಾಯಿ ಬಂದುಬಿಟ್ಟು ಹೆಲ್ದಿ ಆಗಿರೋದ್ರಿಂದ ಇದಕ್ಕೆ ಎಣ್ಣೆನ ಹಾಕಿ ಫ್ರೈ ಮಾಡೋದು ಬೇಡ ಅನಿಸುತ್ತೆ. ನನಗಿದು ಸೇರುತ್ತೆ. ಯಾಕಂತಂದರೆ ಯಾರೂ ಹಾಗಲಕಾಯಿ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡೋಲ್ಲ, ಇನ್ಕ್ಲೂಡಿಂಗ್ ಮೀ. ನನಗೂ ಕೂಡ ಹಾಗಲಕಾಯಿ ಅಂದ್ರೆ ಆಗ್ತಿಲ್ಲ. ನಮ್ಮಮ್ಮ ಹಾಗಲಕಾಯಿ ಪಲ್ಯ ಮಾಡಿ ಇದು ಮಾಡಿದ್ರೆ ನಾನು ತಿಂತಾನೇ ಇರಲಿಲ್ಲ. ಇದು ಆ್ಯಕ್ಚುಲಿ ಕಹಿ ಇರುತ್ತೆ ಅಂತ. ಹೀಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಬಹಳ ಇಷ್ಟ ಆಗುತ್ತೆ. ಕಹಿನೂ ಅಷ್ಟೊಂದಿರಲ್ಲ, ಬರೀ ಬಾಯಲ್ಲೇ ತಿನ್ಬೋದು. ದೇಹಕ್ಕೂ ಕೂಡ ಒಳ್ಳೆಯದು. ಕಹಿನೂ ಅಷ್ಟೊಂದಿರಲ್ಲ. ಉಪ್ಪು, ಹುಳಿ, ಖಾರ ಇದು ಮಿಕ್ಸ್ ಆಗಿರೋದ್ರಿಂದ ಆ ಖಾರ ಅಂಶ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಖಾರ ಹಾಗೆ ಇರುತ್ತೆ. ಬಟ್ ಅಷ್ಟು ಹಾಗಲಕಾಯಿನ ಅಷ್ಟು ಕಹಿಯನ್ನು ತೆಗಿಲಿಕ್ಕಾಗೋಂಗಿಲ್ಲ. ಯಾಕಂದರೆ ಅದು ನಮ್ಮ ದೇಹಕ್ಕೆ ಹೆಲ್ದಿ ಆಗಿರುವಂಥದ್ದು. ಕಹಿ ತಿನ್ನಬೇಕು. ಹೀಗೆ ಇದನ್ನು ಬಸ್ಕೊತ ಇದ್ದರೆ ಇದು ಅದಾಗಿಯೇ ಡ್ರೈ ಆಗುತ್ತೆ. ಇದು ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ಇನ್ನೊಂದು 10 ನಿಮಿಷ ಇದನ್ನು ಮುಚ್ಚಿಡ್ತೀನಿ. 10 ನಿಮಿಷಕ್ಕೂ ಇದನ್ನು ತೆಗೆದು ನೋಡ್ತಾ ಇರಬೇಕು. ಸೊ ಮಗ್ಚಿ ಹಾಕ್ತಾ ಇರಬೇಕಾಗತ್ತೆ. ಸೊ ಇದಾಯಿತು ಅಂದರೆ ನಿಮ್ಗೆ ಬೆಂದಿದ್ದು ಗೊತ್ತಾಗುತ್ತೆ. ಅದನ್ನು ನೀವು ಊಟದ ಜೊತೆ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.